ಪ್ರಾರ್ಥನೆ ವಿಷಯವಾಗಿ ನಾವು ಈ ಸಮಯದಲ್ಲಿ ನಾವು ನೋಡೋಣ. ಅನೇಕರು ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ, ಆದರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಅಂಥೇಳಿ ನಾವು ಏನು ಮಾಡುವಂಥವ್ರಾಗಿದ್ದೀವಿ ರೀ? ನಿರ್ಲಕ್ಷ್ಯ ಮಾಡುವಂಥವ್ರಾಗಿದ್ದೀವಿ. ನಾವು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೂ ಕೂಡ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಯಾಕೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತಂದ್ರೆ, ನಮ್ಮ ಮನೆ ಹತ್ತಿರ ಏನು ಬರುತ್ತೆ ರೀ? ನಳ ಬರುತ್ತೆ. ನಿಮ್ಮ ಮನೆ ಹತ್ರ ಕೂಡ ಬರ್ಬೋದು. ಹಲ್ಲೆಲೂಯಾ. ಇದಾವ್ರಿ, ಟ್ಯಾಪ್ಸಲ್ಲಿ ಇದಾವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಳ್ಳದಿಂದ ಹಿಡಿದು ಮನೆಯವರೆಗೆ ಏನಿದೆ ಕನೆಕ್ಷನ್ ಕೊಟ್ಟಿದ್ದಾರೆ. ಪಂಚಾಯತಿ ಕಡೆಯಿಂದ ಏನು ಬರುತ್ತೆ? ನೀರು ಬರುತ್ತೆ. ಬರುವಂಥ ಸಮಯದಲ್ಲಿ ಮೊನ್ನೆ ಒಂದು ದಿವಸ ಒಂದು ಘಟನೆ ನಡೀತಿ. ಎಂಥ ಘಟನೆ ಅಂತಂದರೆ, ಅಲ್ಲಿ ಹೋಗಿ ಅದು ಮೋಟ್ರ್ ಹಾಕ್ತಾ ಇದ್ದಾರೆ. ಅವರಿಗೆ ಒಳ್ಳೆ ರೀತಿಯಲ್ಲಿ ಮೋಟ್ರ್ ಸೌಂಡ್ ಕೇಳಿಸ್ತಾ ಇದೆ, ಆದರೆ ಮನೆ ಹತ್ರ ಏನು ಬರ್ತಾ ಇಲ್ಲ? ನೀರು ಬರ್ತಾ ಇಲ್ಲ. ಹಲ್ಲೆಲೂಯಾ. ನೀರು ಯಾಕೆ ಬರ್ತಾ ಇಲ್ಲ ಅಂತೇಳಿ ನಾವು ಕೆಲವೊಂದು ರೀಸನ್ಗಳನ್ನು ನಾವು ಹೇಳ್ಬೋದು. ಏನಾಗಿರ್ಬೋದು ಹೇಳ್ರಿ? ಮೊದಲನೇದಾಗಿ ಎಲ್ಲಿಯಾದರೂ ಪೈಪು ಕಟ್ಟಾಗಿರ್ಬೋದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವೇಳೆ ಆ ಒಂದು ಮೋಟ್ರ್ ಹಾಕಿದಂಥ ಸಮಯದಲ್ಲಿ ಆ ಒಂದು ನೀರು ಕೆಳಗಡೆ ಎತ್ತಿಕೊಳ್ಳಾರ್ದಂಥ ಸಮಯದಲ್ಲಿ ಆ ಮೋಟ್ರದ್ದು ಒಂದು ಸಿಚುವೇಶನ್ನು ಇರ್ಬೋದು. ಎರಡನೇದಾಗಿ. ಮೂರನೇದಾಗಿ ಹೆಂಗಿರ್ಬೋದು ರೀ? ಆ ಒಂದು ಮೋಟರನ್ನು ಹಾಕುವಂಥ ಸಮಯದಲ್ಲಿ ಮೋಟ್ರನ್ನು ಒಳ್ಳೆ ರೀತಿಯಲ್ಲಿ ರನ್ ಆಗ್ತಾ ಇದೆ, ಆದರೆ ಅದ್ರ ಒಳಗಡೆ ಇರ್ತಕ್ಕಂಥ ಫೀಸ್ ಎಲ್ಲೋ ಏನಾಗಿರ್ಬೋದು? ಹೋಗಿರ್ಬೋದು. ಏನು ನೋಡೋದಕ್ಕೆ ಒಳ್ಳೆ ರೀತಿಯಲ್ಲಿ ಮೋಟ್ರ್ ಆನ್ ಆಗಿದೆ, ಆದರೆ ನೀರು ಏನಾಗ್ತಾ ಇಲ್ಲ? ಬರ್ತಾ ಇಲ್ಲ. ಒಂದು ವೇಳೆ ಎಲ್ಲೋ ಏನಾದರೂ ಕೂತ್ಕೊಂಡಿರ್ಬೋದು, ಅದಕ್ಕಾಗಿ ನೀರು ಬರಲಾರ್ದಂಥ ಒಂದು ಸಂಗತಿ ಆಗಿರ್ಬೋದು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀರು ಬರಲೇಬೇಕು, ಆದರೆ ಮೋಟ್ರ್ ಹಾಕ್ತಾ ಇದ್ದಾರೆ. ಎಷ್ಟು ಸಾರಿ ಟ್ರೈ ಮಾಡಿದ್ರು ಕೂಡ ನೀರು ಏನಾಗಲಿಲ್ಲ, ಲಾಸ್ಟಿಗೆ ಗೊತ್ತಾಯ್ತು ಏನಂತೇಳಿ, ಆ ಮೋಟ್ರಲ್ಲಿ ಇರ್ತಕ್ಕಂಥ ಫೀಸ್ ಏನಾಗಿದೆ? ಹೋಗಿದೆ ಅಂತೇಳಿ. ಆಮೇಲೆ ನೆಕ್ಸ್ಟ್ ಡೇ ಫೀಸ್ ಹಾಕಿದಾಗ ನೀರು ಒಳ್ಳೆ ರೀತಿಯಲ್ಲಿ ಸಮೃದ್ಧಿಕರವಾಗಿ ಬಂತು. ಪ್ರೇರಿ, ಯಾಕೆ ಈ ಸಂಗತಿಯನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮಲ್ಲಿಯೂ ಕೂಡ ಕೆಲವೊಂದು ವಿಷಯಗಳು, ಸಂಗತಿಗಳು ಇರುವಾಗ ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ನಾವು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಷ್ಟೋ ದೂರದಲ್ಲಿರ್ತಕ್ಕಂಥ ನೀರು ಯಾವ ರೀತಿಯಾಗಿ ಮನೆಗೆ ಬರುವಂಥ ಸ್ಥಿತಿ ಇದೆಯೋ, ನಮ್ಮ ಪ್ರಾರ್ಥನೆ ಕೂಡ ದೇವರ ಒಂದು ಪರಲೋಕದಿಂದ ಭೂಲೋಕಕ್ಕೆ ಬರಬೇಕಾದ್ರೆ ನಮ್ಮಲ್ಲಿ ಕೆಲವೊಂದು ಅಡ್ಡಿಗಳಿರ್ತವೆ. ಕೆಲವೊಂದು ಸಂಗತಿಗಳು ದೇವರಿಗೂ ಮತ್ತು ನಮಗೂ ಅಡ್ಡವಾಗಿರುವಾಗ ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ನಮ್ಮ ಪ್ರಾರ್ಥನೆ ದೇವರ ಸಮೀಪಕ್ಕೆ, ದೇವರ ಸನ್ನಿಧಾನಕ್ಕೆ ಹೋಗಲಾರ್ದ ಹಾಗೆ ಈ ಕಾರ್ಯಗಳು ಏನು ಮಾಡ್ತಾ ಇರ್ತವೆ ರೀ? ತಡೆಯುವಂಥವುಗಳಾಗಿ ಇರ್ತವೆ ಪ್ರಿಯರ. ಆದರೆ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಒಂದು ವೇಳೆ ಈ ಸಂಗತಿಗಳಿದ್ದರೆ ಇವುಗಳನ್ನು ನಾವೇನು ಮಾಡಬೇಕಾಗಿದೆ? ತೆಗೆದು ಹಾಕಿಕೊಳ್ಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಕೆಲವು ಸಂದರ್ಭದಲ್ಲಿ ನಾವು ಫೋಕಸ್ಸನ್ನು ಅಂದರೆ ದೃಷ್ಟಿಯನ್ನು, ಆಲೋಚನೆಯನ್ನು ಪ್ರಾರ್ಥನೆ ಮಾಡುವಾಗಲೇ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ ಕೆಲವು ಜನರು. ಹಲ್ಲೆಲೂಯಾ. ದೇವರ ಸಿಂಹಾಸನ ನಮ್ಮ ಮುಂದೆ ಇದೆ, ದೇವರ ಸಮೀಪದಲ್ಲಿ ನಾವಿದ್ದೇವೆ, ನಾನು ದೇವರ ಸಂಗಡ ಮಾತಾಡ್ತಾ ಇದ್ದೇನೆ ಅನ್ನುವಂಥ ಆಲೋಚನೆ ಇರಲಾರ್ದೆ ಪ್ರಾರ್ಥನೆ ಮಾಡುವಾಗ ಅವರು ಎಲ್ಲೆಲ್ಲೋ ಆಲೋಚನೆಗಳ ಪರವಾಗಿ ಅವರು ಎಲ್ಲೆಲ್ಲೋ ಹೋಗಿ ಬಂದು ಬಿಟ್ಟಿರ್ತಾರೆ ಪ್ರಿಯರೇ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದರೆ, ಲ್ಯಾಕ್ ಆಫ್ ಫೋಕಸ್ ಇದ್ದರೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬರು ಕೆಲವೊಂದು ಚಿಂತೆ ದುಗುಣ ಇಟ್ಟುಕೊಂಡು ಅದರ ವಿಷಯವಾಗಿ ಚಿಂತಿಸುವವರಾಗಿ, ನೋಡೋರ ದೃಷ್ಟಿಗೇನೋ ಪ್ರಾರ್ಥನೆ ಮಾಡುವಂಥವ್ರು, ಮೊಣಕಾಲು ಹಾಕಿದ್ದಾರೆ, ಹಬ್ಬ ಏನು ಪ್ರಾರ್ಥನೆ ಮಾಡ್ತಾರೆ ಅಂತೇಳಿ ಕಾಣಿಸುವಂಥ ರೀತಿಯಲ್ಲಿದೆ, ಆದರೆ ನಿಜವಾಗ್ಲೂ ಕೂಡ ಅವರು ಪ್ರಾರ್ಥನೆಯನ್ನು ಮಾಡಲಾರ್ದಂಥ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಪ್ರೇಯರ್. ಕೆಲವೊಬ್ಬರು ಪ್ರಾರ್ಥನೆ ಮಾಡ್ತಾನೆ ನಿದ್ದೆ ಮಾಡುವಂಥವ್ರು ಕೂಡ ಇರ್ತಾರೆ. ಅವ್ರು ಯಾವಾಗ ಪ್ರಾರ್ಥನೆ ಮಾಡಿರ್ತಾರೋ, ಯಾವಾಗ ನಿದ್ದೆ ಹೋಗಿರ್ತಾರೋ ಗೊತ್ತಿರಲಾರ್ದಂಥ ಸಂದರ್ಭಗಳು ಪ್ರೇಯರ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ, ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬೇಗನೆ ಸಿಗಲಾರದೆ ಆಶೀರ್ವಾದ ತಡೆಯಾಗ್ತಾ ಇದೆ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ಈ ಸಮಯದಲ್ಲಿ ನಾವು ನೋಡೋಣ. ಕೀರ್ತನೆಗಳ ಪುಸ್ತಕ 66ನೇ ಕೀರ್ತನೆ 18ನೇ ವಚನ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಒಂದು ವಿಷಯವನ್ನು ಭಕ್ತನು ಹೇಳ್ತಾ ಇದ್ದಾನೆ. ಏನಂತ ಹೇಳಂತಂದರೆ, ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಕೆಟ್ಟದ್ದನ್ನು ನೆನೆಸಿ ಅದನ್ನು ಹಾಗೆ ಇಟ್ಟುಕೊಂಡು, ಪಾಪವನ್ನು ಪ್ರಜ್ಞಾಪೂರ್ವಕವಾಗಿ ಅವನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕ್ಷಮಿಸಲ್ಪಡಲಾರ್ದಂಥ ಒಂದು ಮನಸ್ಸುಳ್ಳವನಾಗಿ ಅವನು ಇದ್ದಿದ್ದೇ ಆದರೆ, ದುಷ್ಟ ಉದ್ದೇಶಗಳು, ಆಸೆಗಳು ಅವನಲ್ಲಿ ಇದ್ದಿದ್ದೇ ಆದರೆ ಅವನ ಪ್ರಾರ್ಥನೆಯನ್ನು ದೇವರು ಏನು ಮಾಡೋದಿಲ್ಲ? ಕೇಳೋದಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ಪಾಪ ಎನ್ನುವಂಥದ್ದು, ಕೆಟ್ಟದ್ದು ಎನ್ನುವಂಥದ್ದು ಏನಾಗಿದೆ? ತುಂಬಿಕೊಂಡಿದ್ದಾನೆ. ಅವನ
ಹೃದಯದಲ್ಲಿ ಎಲ್ಲ ಸಮಯದಲ್ಲಿ ಕೆಟ್ಟದ್ದು ಇದೆ, ಆದರೂ ಕೂಡ ಅವನು ತುಟಿ ಬಿಚ್ಚಿ ದೇವರಿಗೆ ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಪ್ರಾರ್ಥನೆ, ಅವನು ಅಂದುಕೊಳ್ತಾ ಇದ್ದಾನೆ ನನ್ನ ಪ್ರಾರ್ಥನೆಗೆ ಸದುತ್ತರ ಸಿಗುತ್ತೆ ಎಂಬುದಾಗಿ. ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತಹ ಪ್ರಾರ್ಥನೆಗಳು ಖಂಡಿತವಾಗಿ ಏನಾಗೋದಿಲ್ಲ ರೀ, ಉತ್ತರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಮೊಟ್ಟ ಮೊದಲನೇದಾಗಿ ನಾವು ಅನ್ಕನ್ಫೆಸ್ಡ್ ಸಿನ್ ಏನಿದೆಯೋ, ಒಪ್ಪಿಕೊಳ್ಳಲಾರ್ದಂಥ ಪಾಪ ಯಾವುದು ಆಗಿದೆಯೋ ಅವುಗಳನ್ನು ದೇವರ ಸನ್ನಿಧಾನದಲ್ಲಿ ದೇವರ ಮುಂದೆ ಸಂಪೂರ್ಣವಾಗಿ ನಾವೇನು ಮಾಡಬೇಕಾಗಿದೆ, ಒಪ್ಪಿಕೊಳ್ಳಬೇಕಾಗಿದೆ. ದೇವರ ಸಮಕ್ಷಮದಲ್ಲಿ ನಾವು ಎಲ್ಲವನ್ನ ತೆರೆದ ಪುಸ್ತಕವಾಗಿ ನಮ್ಮ ಜೀವಿತ ಇರಬೇಕಾಗಿದೆ ಹೊರತಾಗಿ ನಾವು ದೇವರ ಮುಂದೆ ಒಪ್ಪಿಕೊಳ್ಳಲಾರದಂಥ ಪಾಪ ಯಾವುದು ಕೂಡ ಇರಬಾರದು. ದೇವರೇ, ನಾನು ಪಾಪಿಯಾಗಿದೆ, ನನ್ನನ್ನು ಕ್ಷಮಿಸು, ನಾನು ಚಿಕ್ಕವನಿಂದ ಹಿಡಿದು ಇಲ್ಲಿವರೆಗೆ ಅನೇಕವಾಗಿ ನಿನಗೆ ವಿರುದ್ಧವಾಗಿ ನಾನು ನಡೆದಿದ್ದೇನೆ, ಸುಳ್ಳನ್ನು ಮಾತಾಡಿದ್ದೇನೆ, ಕೆಟ್ಟ ದಾರಿಯಲ್ಲಿ ನಡೆದಿದ್ದೇನೆ, ಕೆಟ್ಟ ಕೆಲಸಗಳನ್ನು ಮಾಡಿದ್ದೇನೆ, ಕೆಟ್ಟ ಆಲೋಚನೆಯನ್ನು ಮಾಡಿದ್ದೇನೆ, ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ದೇವರ ಸಮೀಪದಲ್ಲಿ ಸಮಕ್ಷಮದಲ್ಲಿ ನಾವು ದೇವರನ್ನ ಬೇಡಿದಾಗ ದೇವರು ನಮ್ಮನ್ನು ಕ್ಷಮಿಸಿ ದೇವರು ನಮಗೇನು ಕೊಡ್ತಾನೆ ರೀ, ಹೊಸದಾದಂಥ ಹೃದಯವನ್ನು ಆತನೇನು ಮಾಡ್ತಾನೆ, ದಯಪಾಲಿಸುವವನಾಗಿ ಇರ್ತಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಜ್ಞಾನೋಕ್ತಿಗಳ ಪುಸ್ತಕ 15-29 ವಚನದಲ್ಲಿ ಈ ರೀತಿಯಾಗಿ ಏನಂತ ಹೇಳಂತಂದ್ರೆ, ಯೆಹೋವನು ದುಷ್ಟರಿಗೆ ದೂರ, ಶಿಷ್ಟರ ಬಿನ್ನಹಕ್ಕೆ ಹತ್ತಿರ ಎಂಬುದಾಗಿ. ದೇವರು ಶಿಷ್ಟರ ಪ್ರಾರ್ಥನೆಯನ್ನು ಏನು ಮಾಡ್ತಾನೆ, ಆತ ಕೇಳ್ತಾನೆ. ದುಷ್ಟ ಹೃದಯ ಉಳ್ಳಂಥವರ ಪ್ರಾರ್ಥನೆಯನ್ನು ಆತನೇನು ಮಾಡೋದಿಲ್ಲ, ಕೇಳೋದಿಲ್ಲ ಪ್ರಿಯ. ಅದೇ ಯೆಶಾಯ 1:15 ನಾವು ನೋಡ್ತಾ ಇದ್ದೇವೆ, ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು, ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ ಎಂಬುದಾಗಿ. ಹಲ್ಲೆಲೂಯಾ. ನೀವು ತಪ್ಪು ಮಾಡುವವರಾಗಿ, ಪಾಪ ಮಾಡುವವರಾಗಿ, ಕೆಟ್ಟದ್ದನ್ನು ಮಾಡುವವರಾಗಿ ನೀವು ಪ್ರಾರ್ಥನೆ ಮಾಡುವುದೇ ಆದರೆ ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಎನ್ನುವಂಥದ್ದು ಬರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರಾರ್ಥನೆಯು ಆಶೀರ್ವಾದವನ್ನು ನಿಮ್ಮ ಜೀವಿತದಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿಯಾಗಿ ಆ ಒಂದು ಹಳ್ಳದಲ್ಲಿರ್ತಕ್ಕಂಥ ನೀರು ಮನೆಗೆ ಬರಬೇಕಾದ್ರೆ ಏನೆಲ್ಲ ಅಡ್ಡಿಗಳು ಇದಾವೋ, ಒಂದು ವೇಳೆ ಪರಲೋಕದಿಂದ ನಿನ್ನ ಒಂದು ಸಮೀಪಕ್ಕೆ ಆಶೀರ್ವಾದ ಬರಬೇಕಾದ್ರೆ ಈ ಒಂದು ಅಡ್ಡಿ ನಿನ್ನಲ್ಲಿ ಇದೆಯೇನೋ. ಯಾವ ಅಡ್ಡಿ ರೀ? ಒಪ್ಪಿಕೊಳ್ಳಲಾರ್ದಂಥ ಪಾಪ. ನಿನ್ನ ತಪ್ಪನ್ನು ದೇವರ ಸಮಕ್ಷಮದಲ್ಲಿ ನೀನು ಒಪ್ಪಿಕೊಳ್ಳದೆ ಅದನ್ನು ಹಾಗೆಯೇ ನೀನು ಮಾಡುವುದಾದರೆ ದೇವರು ಹೇಳ್ತಾ ಇದ್ದಾನೆ, ನಾನು ನನ್ನ ಕಣ್ಣುಗಳನ್ನು ನಿನ್ನಲ್ಲಿ ಏನು ಮಾಡ್ತೀನಿ, ನಾನು ಮರೆ ಮಾಡಿಕೊಳ್ತೀನಿ. ನಿನ್ನ ಪ್ರಾರ್ಥನೆ ನೀನು ಎಷ್ಟು ಮಾಡಿದರೂ ಕೂಡ ನಾನು ಕೇಳೋದಿಲ್ಲ. ಯಾಕಂದರೆ ನಿಮ್ಮ ಕೈಗಳಲ್ಲಿ ರಕ್ತ ತುಂಬಿದೆ, ನಿಮ್ಮ ಕೈಗಳಲ್ಲಿ ಕೆಟ್ಟದ್ದನ್ನು ಮಾಡುವವರಾಗಿ ನೀವು ಇದ್ದೀರಿ. ನೀವು ಅನೇಕರ ರಕ್ತ ಅಪರಾಧಿಗಳಾಗಿ ನೀವು ಜೀವಿಸುವವರಾಗಿದ್ದೀರಿ, ಅಸಹಾಯಕರನ್ನು ಕೊಂದವರಾಗಿದ್ದೀರಿ. ನಿಮ್ಮ ಬಾಯ ಮಾತಿನ ಮೂಲಕವಾಗಿ, ನಿಮ್ಮ ನಡತೆಯ ಮೂಲಕವಾಗಿ ನೀವು ಅನೇಕ ಸಂಗತಿಗಳನ್ನು ಮಾಡಿದಂಥವರಾಗಿದ್ದೀರಿ. ಅದಕ್ಕಾಗಿ ದೇವರು ನಮ್ಮಿಂದ ಏನು ಬಯಸ್ತಾ ಇದ್ದಾನೆ ಅಂತಂದರೆ, ನಿನ್ನ ಪ್ರತಿಯೊಂದು ತಪ್ಪನ್ನು, ಪಾಪವನ್ನು ನೀನು ಒಪ್ಪಿಕೊಳ್ಳೋದಾದರೆ ನಾನು ನಿನ್ನ ಪ್ರಾರ್ಥನೆಗೆ ಏನು ಮಾಡ್ತೀನಿ, ಉತ್ತರವನ್ನು ಕೊಡ್ತೀನಿ. ಅದಕ್ಕಾಗಿ ಯೆಶಾಯ 59:2 ಈ ರೀತಿಯಾಗಿದೆ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಎಂಬುದಾಗಿ. ಹಲ್ಲೆಲೂಯಾ. ಯಾವ ಅಪರಾಧ, ಯಾವ ಪಾಪ ನಿಮ್ಮಲ್ಲಿದೆಯೋ ಅದನ್ನು ಒಪ್ಪಿಕೊಂಡು ಸಂಪೂರ್ಣವಾಗಿ ಏನು ಮಾಡಬೇಕು, ನೀವು ಬಿಟ್ಟು ಬಿಡಬೇಕು. ದೇವರ ಸ್ಥಾನದಲ್ಲಿ ಯಾರನ್ನೂ ಕೂಡ ನೀವು ನಿಲ್ಲಿಸಬಾರ್ದು. ದೇವರ ಆಜ್ಞೆಗೆ ವಿರುದ್ಧವಾಗಿರುವಂಥದ್ದನ್ನು ಯಾವುದನ್ನೂ ಕೂಡ ನಿಮ್ಮ ಜೀವಿತದಲ್ಲಿ ನೀವು ಜರುಗಿಸಬಾರ್ದು. ದೇವರಿಗೆ ಮೆಚ್ಚುಗೆಯಾದಂಥ ಭಕ್ತಿಯ ಜೀವಿತವನ್ನು ನೀವು ಮಾಡುವಾಗ ಖಂಡಿತವಾಗಿ ಕೂಡ ದೇವರು ನಿಮ್ಮ ಪ್ರಾರ್ಥನೆಯನ್ನು ಏನು ಮಾಡ್ತಾನೆ, ಕೇಳುವಾತನಾಗಿರ್ತಾನೆ ಪ್ರೇರಿಲ್. ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಒಪ್ಪಿಕೊಳ್ಳದ ಪಾಪ ಯಾವುದಿದೆಯೋ ಅದನ್ನು ದೇವರ ಸಮಕ್ಷಮದಲ್ಲಿ, ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ಕಣ್ಣೀರಿಟ್ಟು ನೀನು ಒಪ್ಪಿಕೊಂಡ್ರೆ ನಿನ್ನ ಜೀವಿತದಲ್ಲಿ ದೇವರು ಖಂಡಿತವಾಗಿ ಕೂಡ ಆಶೀರ್ವಾದವನ್ನು ಸುರಿಸ್ತಾನೆ ಪ್ರೇರೆ. ಯೋಹಾನ 9:31 ನಾವು ನೋಡ್ತಾ ಇದ್ದೇವೆ, ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ, ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು ಎಂಬುದಾಗಿ. ಹಲ್ಲೆಲೂಯಾ. ಯಾರ ಪ್ರಾರ್ಥನೆ ರೀ? ಭಕ್ತಿವಂತನ ಪ್ರಾರ್ಥನೆ. ಭಕ್ತನ ಪ್ರಾರ್ಥನೆ ಅಂದರೆ ದೇವರ ಭಕ್ತನಾಗಿ ಜೀವಿಸಿದವನ ಪ್ರಾರ್ಥನೆ, ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದ ಆತನ ಪ್ರಾರ್ಥನೆ, ಆತನ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಭಕ್ತನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಭಕ್ತಿಹೀನನಾಗಿ ನಡೆದಿರ್ತಕ್ಕಂಥ ಮನುಷ್ಯನ ಪ್ರಾರ್ಥನೆಯನ್ನು ದೇವರು ಕೇಳೋದಕ್ಕೆ ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಾವ ಭಕ್ತಿಹೀನತೆ, ಯಾವೊಂದು ಅನ್ಕನ್ಫೆಸ್ಡ್ ಸಿನ್ ನಿನ್ನಲ್ಲಿದೆಯೋ, ಒಪ್ಪಿಕೊಳ್ಳಲಾರ್ದಂಥ ಪಾಪ, ದೇವರಲ್ಲಿ ಅರಿಕೆ ಮಾಡಲಾರ್ದಂಥ ಪಾಪ ಯಾವುದಿದೆಯೋ, ಅರಿಕೆ ಮಾಡದಂಥ ಪಾಪವನ್ನು ಸಂಪೂರ್ಣವಾಗಿ ಅರಿಕೆ ಮಾಡಿ ನೀವು ಆತ್ಮೀಯವಾಗಿ ದೇವರ ಒಂದು ದೃಷ್ಟಿಯಲ್ಲಿ ಬೆಳೆಯುವಂಥ
ಮಕ್ಕಳಾಗಿರಿ. ದೇವರ ಒಂದು ಸನ್ನಿಧಾನದಲ್ಲಿ ನೀವು ಸಮಯವನ್ನು ಕಳೆದು ಆತನಿಗೆ ಸಂಪೂರ್ಣವಾಗಿ ಮೆಚ್ಚುಗೆಯಾಗಿ ನೀವು ಜೀವಿಸಿದ್ದೇ ಆದರೆ, ನಿಮ್ಮ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಟ್ಟು ನೀವು ಸರಿಯಾದ ಮಾರ್ಗದಲ್ಲಿ ನಡೆದಿದ್ದೇ ಆದರೆ ಖಂಡಿತವಾಗಿ ದೇವರಿನ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. ಮೊದಲನೇದಾಗಿ ಏನು ನೋಡ್ತಾ ಇದ್ದೀವಿ ನಾವು? ಅರಿಕೆ ಮಾಡದ ಪಾಪ, ಒಪ್ಪಿಕೊಳ್ಳದ ಪಾಪ ಯಾವುದಿದೆಯೋ ಆ ಪಾಪ ನಮ್ಮ ಪ್ರಾರ್ಥನೆಗೆ ಏನಾಗ್ತಾ ಇದೆ ರೀ? ಅಡ್ಡಿ ಆಗ್ತಾ ಇದೆ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಪುಸ್ತಕದಲ್ಲಿ 9ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ ನೀವು ತೆಗೆದಿದ್ದೇ ಆದರೆ ಅಲ್ಲಿ ಒಂದು ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. 23ನೇ ವಚನ ಹೋದ್ರಿ. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ, ಮೂಲ ಬುನಾದಿಯೋಪಾದಿಯಲ್ಲಿರ್ತಕ್ಕಂಥ ಅಂಶವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಏನ್ರಿ? ನಂಬಿಕೆ. ಅನೇಕರಲ್ಲಿ ನಂಬಿಕೆಯ ಕೊರತೆ ಇರುವ ಕಾರಣಕ್ಕಾಗಿಯೇ ಅವರ ಪ್ರಾರ್ಥನೆಗೆ ಉತ್ತರ ಎನ್ನುವಂಥದ್ದು ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ನಂಬಿಕೆಯ ಕೊರತೆ ಇದೆ, ನಂಬುವವರಾಗಿ ಅವರು ಇಲ್ಲ. ನಂಬಿಕೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ದೇವರಿದ್ದಾನೆ, ದೇವರು ನನ್ನನ್ನು ನಡೆಸ್ತಾನೆ, ದೇವರು ನನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ ಅಂತೇಳಿ ಪರಿಪೂರ್ಣವಾಗಿ ನಾವೇನು ಮಾಡುವವರಾಗಬೇಕು? ನಂಬುವವರಾಗಿ ಇರಬೇಕು. ಯಾವ ವ್ಯಕ್ತಿ ನಂಬುತ್ತಾನೋ ಅವನ ಪ್ರಾರ್ಥನೆಯನ್ನು ದೇವರು ಖಂಡಿತವಾಗಿ ಏನು ಮಾಡ್ತಾನೆ ರೀ? ನಿರಾರ್ಥಕ ಮಾಡದೆ ಸಾರ್ಥಕ ಮಾಡಿ ಅವನ ಜೀವಿತದಲ್ಲಿ ಅದ್ಭುತವನ್ನು ಜರುಗಿಸ್ತಾನೆ. ಪ್ರೇರಿಲ್ಲ ನಾವು ನೋಡ್ತಾ ಇದ್ದ ಒಂದು ಸಂದರ್ಭ ಏನಂತಂದರೆ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟದ ಮೇಲೆ ಹೋದಾಗ ಶಿಷ್ಯರು ಕೆಳಗಡೆ ಇರುವಾಗ ಅಲ್ಲಿ ನಾವು ನೋಡ್ತಾ ಇದ್ದ ಒಬ್ಬ ತಂದೆ ತನ್ನ ಒಬ್ಬ ಮಗನನ್ನು ಕರೆದುಕೊಂಡು ಸ್ವಾಮಿಯ ಪಾದಗಳು ಬರ್ತಾ ಇದ್ದಾನೆ. ಆ ಶಿಷ್ಯರು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಆ ಹುಡುಗನಿಗಿರ್ತಕ್ಕಂಥ ಆ ರೋಗ ಏನಾಗಲಿಲ್ಲ ಅಂತ, ಮೂರ್ಛೆ ಕಾಯಿಲೆ ಹಿಡಿದಿರ್ತಕ್ಕಂಥ ದುರಾತ್ಮ ಶಕ್ತಿ ಹೊರಟು ಹೋಗಲಿಲ್ಲ ಪ್ರೇರ. ಆ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಯೇಸು ಸ್ವಾಮಿ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿದು ಬಂದಾಗ ಆ ತಂದೆ ಓಡಿ ಬಂದು ಸ್ವಾಮಿಯ ಸಮೀಪಕ್ಕೆ ಬಂದು ಏನು ಮಾಡ್ತಾ ಇದ್ದಾನೆ? ಬೇಡುವವನಾಗಿ ಇದ್ದಾನೆ. ಬೇಡುವಂಥ ಸಮಯದಲ್ಲಿ ಸ್ವಾಮಿಯವರು ಆ ವ್ಯಕ್ತಿಗೆ ಕೇಳ್ತಾ ಇದ್ದಾರೆ, ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂಬುದಾಗಿ ಕೇಳಿದಾಗ, ಚಿಕ್ಕಂದಿನಿಂದಲೇ ಈ ರೀತಿಯಾಗಿ ಇವನನ್ನು ಮಾಡ್ತಾ ಇದೆ ಎಂಬುದಾಗಿ, ಕೊಲ್ಲಬೇಕೆಂಬುದಾಗಿ, ಬೆಂಕಿಯಲ್ಲಿ ನೀರಿನಲ್ಲಿ ಕೆಡುತ್ತಾ ಇದೆ ಎಂಬುದಾಗಿ ಹೇಳಿದಾಗ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಖಂಡಿತವಾಗಿ ಸ್ವಸ್ಥತೆ ನೀನು ಮಾಡ್ತೀಯ ಅಂತೇಳಿ ನಿನ್ನ ಬಳಿಗೆ ಬಂದಿದೆಯೋ ಎಂಬುದಾಗಿ ತಂದೆ ಹೇಳಿದಾಗ ಯೇಸು ಸ್ವಾಮಿ ಅವನಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಂತೇಳಿ? ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂಬುದಾಗಿ. ಹಲ್ಲೆಲೂಯಾ. ಸ್ವಾಮಿಯ ಬಳಿಗೆ ಬಂದಿದ್ದಾನೆ, ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾನೆ, ದೇವರ ಬಳಿಗೆ ಬಂದಿದ್ದಾನೆ. ಬಂದು ಹೇಳ್ತಾ ಇದ್ದ, ನಿನ್ನ ಕೈಲಿ ಆಗಂಗಿದ್ರಪ್ಪ ನೀನೇನು ಮಾಡಪ್ಪ, ಸ್ವಸ್ಥ ಮಾಡು, ಇಲ್ಲಂತಂದರೆ ನಾವು ಬೇರೆ ಕಡೆಗೆ ಎಲ್ಲಿಗಾದರೂ ಹೋಗ್ಬಿಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅಂದರೆ ಏನಿಲ್ಲ, ಆ ವ್ಯಕ್ತಿಗೆ ಸ್ವಾಮಿ ಮೇಲೆ ನಂಬಿಕೆ ಇಲ್ಲ. ಆವಾಗ ಸ್ವಾಮಿ ಒಂದೇ ಮಾತು ಹೇಳ್ತಾ ಇದ್ದಾರೆ, ಏನಂತೇಳಿ? ನಂಬುವವನಿಗೆ ಎಲ್ಲ ಆಗುವುದು. ನೀನು ನಂಬುವುದೇ ಆದರೆ, ನೀನು ವಿಶ್ವಾಸ ಇಡುವುದೇ ಆದರೆ, ನೀನು ನನ್ನ ಬಳಿಗೆ ಬಂದಿದೆಯಾ ನಿಜ. ಒಂದು ವೇಳೆ ನಿನ್ನ ನಂಬಿಕೆ ಹೀನನಾಗಿ ಬಂದಿದ್ರೆ, ನೀನು ನಂಬಿಗಸ್ತನಾಗಿ ಬರುವಂಥದ್ದು ಆದರೆ ನಾನು ಖಂಡಿತವಾಗಿ ನಿನ್ನ ಮಗನನ್ನು ಸ್ವಸ್ಥ ಮಾಡ್ತೀನಿ ಎಂಬುದಾಗಿ ಹೇಳಿದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ, ಆ ತಂದೆ ಒಪ್ಪಿಕೊಳ್ತಾ ಇದ್ದಾನೆ. ಏನಂತೇಳಿ? ಖಂಡಿತವಾಗಿ ನನಗೆ ನಂಬಿಕೆ ಕಡಿಮೆ ಇದೆ, ನಾನು ನಂಬುತ್ತೇನೆ, ನನಗೆ ಸಹಾಯ ಮಾಡು ಎಂಬುದಾಗಿ ಕೂಗಿ ಹೇಳಿದಾಗ ಯೇಸು ಸ್ವಾಮಿ ಆ ಮೂರ್ಛ ರೋಗಿಯಾಗಿರ್ತಕ್ಕಂಥ ಆ ತಂದೆಯ ಮಗನಿಗೆ ಸಂಪೂರ್ಣವಾಗಿ ಏನು ಮಾಡಿದರೆ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ ಸಂಪೂರ್ಣವಾಗಿ ಆ ದುರಾತ್ಮ ಶಕ್ತಿ ಏನಾಯ್ತು ರೀ, ಆ ಹುಡುಗನನ್ನು ಅಬ್ಬರಿಸಿ ಒದ್ದಾಡಿಸಿ ಬಿಟ್ಟು ಹೋಯ್ತು. ಆ ಹುಡುಗ ಸತ್ತನೆಂಬುದಾಗಿ ಎಲ್ಲ ನೆನೆಸ್ತಾ ಇದ್ದಾರೆ. ಆ ರೀತಿಯಾಗಿ ಅವನು ಏನಾದ ನಂತರ ಬಿದ್ದ ಪ್ರೇರ. ಬಹು ಜನರು ಸತ್ತು ಹೋದ್ರಿ ಎಂಬುದಾಗಿ ಅಂದುಕೊಂಡಾಗ ಯೇಸು ಸ್ವಾಮಿ ಕೈ ಹಿಡಿದು ಎಬ್ಬಿಸಲು ಅವನು ಏನು ಮಾಡಿದ ನಂತರ ಎದ್ದು ನಿಂತುಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅನೇಕರಲ್ಲಿ ನಾವು ನೋಡ್ತಾ ಇದ್ದೇವೆ ನಂಬಿಕೆಯ ಕೊರತೆ ಇದೆ, ಲ್ಯಾಕ್ ಆಫ್ ಫೇತ್. ಹಲ್ಲೆಲೂಯಾ. ಯಾವ ಕೊರತೆ ರೀ? ನಂಬಿಕೆ ಇಲ್ಲ. ಅನೇಕರಲ್ಲಿ ದೇವರ ಸನ್ನಿಧಾನಕ್ಕೆ ಬರ್ತಾರೆ, ದೇವರ ಸಮಕ್ಷಮದಲ್ಲಿ ನಿಂತುಕೊಂಡವರಾಗಿರ್ತಾರೆ, ಆದರೆ ನಂಬಿಕೆ ಎನ್ನುವಂಥದ್ದು ಅವರಲ್ಲಿ ಎಲ್ಲ ಪ್ರೇಯರೆ. ನಾವು ನೋಡ್ತಾ ಇದ್ದೇವೆ 11ನೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಂಬಿಕೆಯ ಒಂದು ಡೆಫಿನಿಷನ್ ಈ ರೀತಿಯಾಗಿ ಹೇಳ್ತಾ ಇದೆ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನಮಗೆ ಕಣ್ಣಿಗೆ ಕಾಣದ ಸಂಗತಿ, ನಾವು ನಿರೀಕ್ಷಿಸುವಂಥ ವಿಷಯಗಳ ಕುರಿತಾಗಿ ಸಂಪೂರ್ಣ ಭರವಸೆ, ಹಲ್ಲೆಲೂಯಾ, ಗ್ಯಾರಂಟಿಯಾಗಿ ದೇವರು ಮಾಡ್ತಾನೆ. ಗ್ಯಾರಂಟಿಯಾಗಿ ಇವತ್ತಿನ ದಿವಸ ನನ್ನಲ್ಲಿಲ್ಲ, ದೇವರು ನನಗೆ ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಖಂಡಿತವಾಗಿ ನಾನು ಮುಂದೆ ಹೋಗ್ತೀನಿ, ನನ್ನ ದೇವರು ನನಗೋಸ್ಕರ ಒಂದು ದ್ವಾರವನ್ನು
ತೆರೆಯ ಮಾಡ್ತಾನೆ. ಅದೇ ಏನಾಗಿದೆ ರೀ, ನಂಬಿಕೆ ಪ್ರೇರೆ. ನಂಬಿಕೆಯಿಂದ ಅನೇಕ ಕಾರ್ಯಗಳನ್ನು ಭಕ್ತರು ಏನು ಮಾಡಿದ್ರಿ, ಜರುಗಿಸ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ನೀವು ಮನೆಗೆ ಹೋದ್ಮೇಲೆ ಓದ್ಕೊಳ್ರಿ. ನಂಬಿಕೆ ವೀರರ ಪಟ್ಟಿಯನ್ನೇ ಪೌಲನಲ್ಲಿ ಸ್ಪಷ್ಟವಾಗಿ ಎಳೆಯಾಗಿ ಏನು ಮಾಡಿದಾನೆ, ಬಿಚ್ಚಿಟ್ಟಿದ್ದಾನೆ ಪ್ರೇರೆ. ನಂಬಿಕೆ ಮೂಲಕವಾಗಿ ಅವರು ಏನು ಮಾಡಿದ್ರಂತ್ರಿ, ಒಳ್ಳೆಯ ಸಾಕ್ಷಿಯನ್ನು ಹೊಂದಿದ್ರು. ನಂಬಿಕೆ ಮೂಲಕವಾಗಿ ಅವರು ದೇಶಗಳನ್ನು ಸ್ವಾಧೀನ ಮಾಡಿಕೊಂಡ್ರು. ನಂಬಿಕೆ ಮೂಲಕವಾಗಿ ಸತ್ತವರನ್ನು ಬದುಕಿಸಿಕೊಂಡ್ರು. ನಂಬಿಕೆ ಮೂಲಕವಾಗಿ ಅನೇಕ ಯುದ್ಧಗಳಲ್ಲಿ ಜಯವನ್ನ ಹೊಂದಿಕೊಂಡ್ರು. ನಂಬಿಕೆ ಮೂಲಕವಾಗಿ ವಾಗ್ದಾನ ದೇಶವನ್ನ ಸ್ವತಂತ್ರ ಮಾಡಿಕೊಂಡ್ರು. ನಂಬಿಕೆ ಮೂಲವಾಗಿ ಏನೆಲ್ಲ ಕಾರ್ಯಗಳು, ಆಶೀರ್ವಾದವನ್ನು ಅವ್ರು ಏನು ಮಾಡಿದ್ರು, ಹೊಂದಿಕೊಂಡ್ರು. ಇವತ್ತಿನ ದಿವಸ ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಅವರು ನಂಬುವವರಾಗಿ ಇಲ್ಲ. ಹಲ್ಲೆಲೂಯಾ. ನಂಬಿಕೆ ಎನ್ನುವಂಥದ್ದಿಲ್ಲ, ದೇವರು ಕೊಡ್ತಾನೆ ಎನ್ನುವಂಥದ್ದು ಇಲ್ಲ, ದೇವರು ಇದ್ದಾನೆ ಎನ್ನುವಂಥ ವಿಷಯ ಕೂಡ ಅವರಿಗೆ ಇಲ್ಲ, ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಎನ್ನುವಂಥ ವಿಷಯ ಕೂಡ ಇಲ್ಲ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ಇವತ್ತಿನ ದಿವಸ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಅನೇಕರಲ್ಲಿ ನಂಬಿಕೆಯ ಕೊರತೆ ಇದೆ ಪ್ರೇಯರೇ. ನಂಬಿಗಸ್ತರಾಗಿ ಅವ್ರು ಏನು ಮಾಡ್ತಾ ಇಲ್ಲ, ಜೀವಿಸುತ್ತಾ ಇಲ್ಲ. ದೇವರ ಸಮಾಧಾನದ ಒಂದು ಸಂಗತಿಗಳನ್ನು ತಿಳಿದಾಗಲೂ ಕೂಡ, ಆತನ ಏನೆಂಬುದಾಗಿ ಗ್ರಹಿಸಿಕೊಂಡಾಗಲೂ ಕೂಡ, ಆತನ ಹೆಸರು ಸರ್ವಶಕ್ತನೆಂಬುದಾಗಿ ಗೊತ್ತಿದ್ದಾಗಲೂ ಕೂಡ, ಸೃಷ್ಟಿಕರ್ತನ ಆತನೆಂಬುದಾಗಿ ತಿಳಿದಿದ್ದಾಗಲೂ ಕೂಡ ಅನೇಕರು ಏನು ಮಾಡ್ತಾ ಇಲ್ಲ ಇವತ್ತಿನ ದಿವಸ, ನಂಬಿಕೆ ಇಲ್ಲದೆ ಆತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಪ್ರಿಯ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ನೀನು ಯಾವಾಗಲೂ ನಂಬುವವನಾಗಿದ್ದರೆ ನಿನ್ನ ಕಾರ್ಯವನ್ನು ದೇವರು ಏನು ಮಾಡ್ತಾನಂತೆ, ನೆರವೇರಿಸ್ತಾನೆ. ನಂಬುವವನಿಗೆ ಏನಂತ ಹೇಳ್ತಾ ಇದ್ದ ವಾಕ್ಯ, ಎಲ್ಲ ಆಗುವುದು. ಅಲ್ಲಿ ಏನಾಗುತ್ತಂದ್ರೆ ಎಲ್ಲ ಕಾರ್ಯಗಳನ್ನು ದೇವರು ತನ್ನನ್ನು ನಂಬುವಂಥ ಮಕ್ಕಳಿಗೆ ಜರುಗಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಮೂರನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಆ ಒಂದು ಅವಿಧೇಯತೆ ಎನ್ನುವಂಥದ್ದು ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆಗೆ ಅಡ್ಡಿಯಾಗಿದೆ ಪ್ರಿಯರೇ. ಮೊದಲನೇ ಯೋಹಾನ 3:21-22 ವಚನ ಓದಿಕೊಳ್ಳೋಣ. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದ್ದಾರೆ, ಕೆಲವರು ಅವಿಧೇಯರಾಗಿರುವ ಕಾರಣಕ್ಕಾಗಿ, ಹೃದಯದಲ್ಲಿ ಕೆಟ್ಟದ್ದು ತುಂಬಿಕೊಂಡಿರುವ ಕಾರಣಕ್ಕಾಗಿ, ದೇವರ ಆಜ್ಞೆಗಳನ್ನು ಅವರು ಕೈಗೊಂಡು ನಡೆಯಲಾರದ ಕಾರಣಕ್ಕಾಗಿ ಅವರು ಏನು ಮಾಡ್ತಾ ಇಲ್ಲ ರೀ, ದೇವರಿಂದ ಉತ್ತರವನ್ನು, ಆಶೀರ್ವಾದವನ್ನು ಹೊಂದಿಕೊಳ್ತಾ ಇಲ್ಲ ಪ್ರೇರಿ. ನಾವು ನೋಡ್ತಾ ಇದ್ದೇವೆ, ನಮ್ಮ ಹೃದಯ, ಯಾರ ಹೃದಯ ರೀ, ನಮ್ಮ ಹೃದಯ. ಯಾರ ಹೃದಯ? ನಮ್ಮ ಅಂತರಂಗ, ನಮ್ಮ ಹೃದಯ, ನಮ್ಮ ಮನಸ್ಸು ನಮ್ಮನ್ನು ದೋಷಿಗಳು ಎಂಬುದಾಗಿ ಏನು ಮಾಡಬಾರ್ದು ರೀ, ಎಣಿಸಬಾರ್ದು. ಯಾಕಂದರೆ ಯಾರದ್ದು ಒಂದು ಜೀವಿತ ಅವರಿಗೆ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರದ್ದು ಜೀವಿತ ಅವರಿಗೆ ಗೊತ್ತು. ಅವ್ರು ಎಲ್ಲಿ ತಪ್ಪು ಮಾಡಿದ್ರು, ಯಾವ ಪಾಪ ಮಾಡಿದ್ರು, ಯಾವ ಕೆಟ್ಟದ್ದು ಮಾಡಿದ್ರು, ಅವರ ಮನಸ್ಸಾಕ್ಷಿಗೆ ಎಲ್ಲವೂ ಕೂಡ ಏನಾಗಿರುತ್ತೆ, ಗೋಚರವಾಗಿರುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಹೃದಯದ ವಿಷಯದಲ್ಲಿ ನಾವು ಅದು ಸಂಪೂರ್ಣವಾಗಿ ನಮ್ಮನ್ನು ದೋಷಿಗಳು ಎಂಬುದಾಗಿ ನಿರ್ಣಯಿಸದಿದ್ದರೆ ಖಂಡಿತವಾಗಿ ನಮಗೇನಿದೆ ರೀ, ದೇವರ ಒಂದು ವಿಷಯದಲ್ಲಿ ಧೈರ್ಯ ಎನ್ನುವಂಥದ್ದಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿವಸ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ಅವಿಧೇಯರಾಗಿ ನಾವು ಇದ್ದೇವೇನೋ. ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ನಮ್ಮ ಹೃದಯಗಳು ನಮ್ಮನ್ನು ನೀವು ತಪ್ಪು ಮಾಡುವವರಾಗಿದ್ದೀರಿ, ನೀವು ಕೆಟ್ಟದನ್ನು ಮಾಡುವವರಾಗಿದ್ದೀರಿ, ಕೆಟ್ಟ ನಡತೆಯನ್ನು ನಡೆಯುವವರಾಗಿದ್ದೀರಿ, ದೇವರ ಆಜ್ಞೆಗಳನ್ನು ಧಿಕ್ಕಾರ ಮಾಡುವವರಾಗಿದ್ದೀರಿ ಅಂತೇಳಿ ನಮ್ಮ ಹೃದಯವೇ ನಮಗೆ ಏನು ಮಾಡ್ತಾ ಇದೆ, ನಿರ್ಣಯಿಸುವಂಥದ್ದಾಗಿದೆ. ಏನು ಒಂದು ಸಾರಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ದೇವರ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದಂಥ ಕಾರ್ಯಗಳು, ಅಂದರೆ ಆತನಿಗೆ ವಿಧೇಯರಾಗದಿದ್ದರೆ ಅಥವಾ ಮೆಚ್ಚಿಸದಿದ್ದರೆ ನಮ್ಮಿಂದ ಪ್ರಾರ್ಥನೆಗಳಿಗೆ ದೇವರಿಂದ ಉತ್ತರವನ್ನು ನಾವು ಅಪೇಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವಿಧೇಯತೆ ಎನ್ನುವಂಥದ್ದು ಸ್ವಯಂ ಕೇಂದ್ರಿತ ಪ್ರಾರ್ಥನೆಗಳಿಗೆ ಉತ್ತರ ಮತ್ತು ಆಶೀರ್ವಾದ ಪ್ರತಿಫಲವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರನ್ನು ಮೆಚ್ಚಿಸುವ ಕಾರ್ಯಗಳು ಪ್ರೀತಿ ನಂಬಿಕೆಯ ಮೂಲಕ ಉಂಟಾಗುವಂಥ ಕಾರ್ಯಗಳಾಗಿ ನಾವು ಇಲ್ಲಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರಿಯರೇ. ಅದಕ್ಕಾಗಿ ಮೂರನೇದಾಗಿ ಯಾವ ಒಂದು ಅವಿಧೇಯತೆ ಇದೆಯೋ, ಯಾವ ಒಂದು ದೇವರಿಗೆ ವಿರುದ್ಧವಾದಂಥ ಕಾರ್ಯ ಇದೆಯೋ, ದೇವರ ಮಾತನ್ನು ತಿರಸ್ಕಾರ ಮಾಡುವಂಥ ಅವಿಧೇಯತೆ ಜೀವಿತ ಇದೆಯೋ, ಅದನ್ನು ನಮ್ಮಿಂದ ನಾವು ತೆಗೆದುಹಾಕಿಕೊಂಡ್ರೆ, ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಆಜ್ಞೆಯನ್ನು ಕೈಕೊಂಡು ಆತನಿಗೆ ಮೆಚ್ಚುಗೆಯಾದದನ್ನು ಜರುಗಿಸಿದರೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಏನು ಮಾಡ್ತೀವಿ ಅಂತ, ನಾವು ಆತನಿಗೆ ಇಲ್ಲಿ ನಾವು ಏನು ಬೇಡಿಕೊಂಡ್ರೂ ಆತನಿಂದ ನಾವು ಹೊಂದುವೆವು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗೆ ದೇವರು ಏನು ಮಾಡ್ತಾನೆ, ಸದುತ್ತರವನ್ನು ದಯಪಾಲಿಸ್ತಾನೆ ಪ್ರಿಯರೇ. ಮೊದಲನೇದಾಗಿ ನಾವು ನೋಡಿದಂಥವರಾಗಿದೆ ಯಾವ ವಿಷಯಕ್ಕೋಸ್ಕರವಾಗಿ? ಮೊದಲನೇದಾಗಿ ಅರಿಕೆ ಮಾಡದ
ಪಾಪಗಳ. ಒಂದು ವೇಳೆ ನಿನ್ನ ಹೃದಯದಲ್ಲಿ ಕೆಟ್ಟದನ್ನು ತುಂಬಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳೋದಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ, ನಂಬಿಕೆ ಇಲ್ಲದೆ ನೀನು ಪ್ರಾರ್ಥನೆ ಮಾಡಿದರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಮೂರನೇದಾಗಿ, ಅವಿಧೇಯತೆಯಿಂದ, ಅಂದರೆ ವಿಧೇಯತೆ ಇಲ್ಲದೆ ನೀನು ಪ್ರಾರ್ಥನೆ ಮಾಡಿದರೆ ನಿನ್ನ ಪ್ರಾರ್ಥನೆ ಖಂಡಿತವಾಗಿಯೂ ಕೂಡ ಉತ್ತರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ಒಂದು ಸಂಗತಿಗಳಿದ್ದರೆ ಇವುಗಳನ್ನು ನಿನ್ನಿಂದ ತೆಗೆದುಹಾಕಿಕೋ, ದೇವರು ಖಂಡಿತವಾಗಿ ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. ಮೊದಲನೇದಾಗಿ ನಾವು ಹೆಂಗಿರಬೇಕು? ನಮ್ಮೆಲ್ಲ ತಪ್ಪುಗಳನ್ನು, ನಮ್ಮ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ದೇವರ ಮುಂದೆ ಅರಿಕೆ ಮಾಡುವವರಾಗಬೇಕು. ಅರಿಕೆ ಮಾಡಿದಾಗ ನಮ್ಮ ಹೃದಯ ಸಂಪೂರ್ಣವಾಗಿ ಏನಾಗ್ತದೆ? ತಿಳಿಯಾಗುತ್ತೆ. ಒಂದು ವೇಳೆ ಅದನ್ನು ಹಂಗೆ ಇಟ್ಕೊಂಡ್ರೆ ಅದೇನಂತ ಹೇಳ್ತಾರಲ್ಲ, ಕಳ್ಳನ ಮನಸ್ಸು ಉಳ್ಳುಳ್ಳಗೆ ಅಲ್ಲಿ ಹಂಗೆ ಅದೇನಾಗಿರುತ್ತೆ, ಎಲ್ಲರ ಮುಂದೆ ನಾವು ನಟನೆ ಮಾಡುವುದು, ಅನೇಕರ ಮುಂದೆ ನಾವು ಈ ರೀತಿಯಾಗಿ ಭಕ್ತಿವಂತರು ಎಂಬುದಾಗಿ ಹೇಳಿಕೊಳ್ಳಬಹುದು. ಆದರೆ ನಮ್ಮ ಒಳಗಡೆ ನಮ್ಮ ಮನಸ್ಸೇ ನಮ್ಮನ್ನು ನೀನು ತಪ್ಪಿತಸ್ಥ, ನಮ್ಮ ಹೃದಯವೇ ನಮ್ಮನ್ನು ನೀನು ತಪ್ಪಿತಸ್ಥ ಅಂತೇಳಿ ಏನು ಮಾಡುತ್ತೆ? ಒಳಗಡೆ ಮನಸ್ಸು ಖಂಡಿತವಾಗಿ ನಮಗೆ ಹೇಳುವಂಥದ್ದಾಗಿರುತ್ತೆ ಪ್ರಿಯರು. ಅದಕ್ಕಾಗಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಯು ಖಂಡಿತವಾಗಿ ಏನು ಮಾಡುತ್ತೆ? ಫಲವನ್ನು ಕೊಡುತ್ತೆ. ನಾವು ವಿಧೇಯತೆಯಿಂದ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ದೇವರು ಬೇಡಿದ್ದೆಲ್ಲವನ್ನು ಆತ ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಸಹೋದರ ಸಹೋದರಿ, ಇವತ್ತೊಂದು ದಿವಸ ಒಂದು ವೇಳೆ ನೀನು ನಿನ್ನ ಜೀವಿತದಲ್ಲಿ ಪ್ರಾರ್ಥನೆಗೆ ಉತ್ತರವನ್ನು ಯಾಕೆ ಹೊಂದಿಕೊಳ್ತಾ ಇಲ್ಲ ಅಂತಂದರೆ, ನಿನ್ನಲ್ಲಿ ಯಾವುದೋ ಒಂದು ಅರಿಕೆ ಮಾಡದ ಪಾಪ ಎನ್ನುವಂಥದ್ದು ಇದೆಯೇನು? ನೀನು ಒಪ್ಪಿಕೊಳ್ಳದ ಪಾಪ ಎನ್ನುವಂಥದ್ದು ಇದೆಯೇನು? ಯಾವುದೋ ಒಂದು ಪಾಪವನ್ನು ನೀನು ಬಿಡಬೇಕಾಗಿದೆ, ಆದರೆ ಅದನ್ನು ಬಿಡದೆ ಹಾಗೇ ಮಾಡುವವನಾಗಿದೆಯೇನು? ಅದು ಸುಳ್ಳಾಗಿರ್ಬೋದು, ಅದು ವಿಗ್ರಹಾರಾಧನೆ ಆಗಿರ್ಬೋದು, ಅದು ಮಾಟ ಮಂತ್ರದ ಒಂದು ಕಾರ್ಯಗಳಾಗಿರ್ಬೋದು, ವಿಚಾರದ ಆತ್ಮಗಳಾಗಿರ್ಬೋದು, ಕೆಟ್ಟ ದಾರಿಯಲ್ಲಿ ನಡೆಯುವಂಥ ಸಂಗತಿ ಆಗಿರ್ಬೋದು, ಸಂಪ್ರದಾಯ ವ್ಯರ್ಥವಾದಂಥ ಪದ್ಧತಿ ಆಚರಣೆಗಳನ್ನು ಮಾಡುವಂಥದ್ದಾಗಿರ್ಬೋದು. ಯಾವುದು ನಿನ್ನಲ್ಲಿದೆ? ದೇವರು ಇವತ್ತಿನ ದಿವಸ ಪ್ರಶ್ನಿಸ್ತಾ ಇದ್ದಾನೆ. ಆ ಒಂದು ಒಪ್ಪಿಕೊಳ್ಳದ ಪ್ರತಿಯೊಂದು ಪಾಪ ಸಂಪೂರ್ಣವಾಗಿ ಒಪ್ಪಿಕೊಂಡು ದೇವರ ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ನಿನ್ನ ಜೀವಿತವನ್ನು ನೀನು ಪರೀಕ್ಷೆ ಮಾಡ್ಕೋ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ಪ್ರಾರ್ಥನೆಗೆ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಅನುಗ್ರಹ ಮಾಡ್ತಾನೆ. ನಂಬಿಕೆ ಇಲ್ಲದೆ ಪ್ರಾರ್ಥನೆ ಮಾಡ್ತಾ ಇದೀಯಾ? ಇನ್ನು ಮುಂದೆ ಆದರೂ ನೀನು ನಂಬುವವನಿಗೆ ಎಲ್ಲ ಆಗುವುದು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ. ಯೇಸು ಹೇಳಿದ್ದಾರೆ, ನಂಬುವವನಿಗೆ ಎಲ್ಲ ಆಗುವುದು. ಇವತ್ತು ದಿವಸ ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ದೇವರ ಹತ್ರ ಮೊರೆ ಇಡು. ಒಂದು ವೇಳೆ ದೇವರ ಆಜ್ಞೆಗಳಿಗೆ ಅವಿಧೇಯನಾಗಿ ನಡೀತಾ ಇದೆಯೇನೋ, ದೇವರಿಗೆ ಅವಿಧೇಯನಾಗಿ ಜೀವಿಸ್ತಾ ಇದೆಯೇನೋ, ಅವಿಧೇಯತೆ ಆತ್ಮ ನಿನ್ನಲ್ಲಿ ಇದೇನೋ, ದೇವರ ಮಾತನ್ನು ಕೇಳದೆ ಸ್ವಂತ ನಿರ್ಧಾರ, ಸ್ವಂತ ಮಾತುಗಳನ್ನೇ ಕೈಕೊಂಡು ನಡೆಯುವನಾಗಿ ನೀನಿದೆಯೇನೋ? ಸಹೋದರ ಸಹೋದರಿಯೇ, ಸಮಯ ನಿನ್ನ ಜೀವಿತ ಒಂದ್ಸಾರಿ ನೀನು ಪರೀಕ್ಷೆ ಮಾಡಿಕೊ. ಸಂಪೂರ್ಣವಾಗಿ ದೇವಾ, ನಾನು ನಿನಗೇ ಒಳಗಾಗಿ ಜೀವಿಸ್ತೀನಿ ಎಂಬುದಾಗಿ ನೀನು ಹೇಳುವಂಥದ್ದೇ ಆದರೆ ಖಂಡಿತವಾಗಿ ಕೂಡ ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಒಂದು ವೇಳೆ ಇರ್ತಕ್ಕಂಥ ಈ ಮಸ್ಟ್ ಯಾವುದಿದೆಯೋ, ಕೆಟ್ಟದ್ದು ಯಾವುದಿದೆಯೋ, ಪಾಪ ಯಾವುದಿದೆಯೋ, ಅವಿಧೇಯತೆ ಯಾವುದಿದೆಯೋ, ಅಪನಂಬಿಕೆ ಯಾವುದಿದೆಯೋ, ಅದನ್ನು ನಿನ್ನಿಂದ ತೊಲಗಿಸಿಕೊಳ್ಳುವಾಗ ನಿನ್ನ ಪ್ರಾರ್ಥನೆಗೆ ಖಂಡಿತವಾಗಿ ದೇವರು ಉತ್ತರವನ್ನು ದಯಪಾಲಿಸ್ತಾನೆ.